ಹಾಯ್ ನಮಸ್ಕಾರ, ಎಲ್ಲರೂ ಹೋಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ. ಏನಪ್ಪ ಅಂತಂದ್ರೆ ಇವತ್ತಿನ ವಿಡಿಯೋದಾಗ ನಾವು ನೋಡ್ರಿ ಇವಾಗ ಆಲ್ರೆಡಿ ನಮ್ಮ ಮನೆ ಕಟ್ಟಬೇಕು ಅಂತೇಳಿ ಪ್ಲ್ಯಾನ್ ಸ್ಟಾರ್ಟ್ ಮಾಡಿ ಈಗ ಆಲ್ರೆಡಿ ಮಾರ್ಕೌಟ್ ಹಾಕಿಸಂದ್ರೆ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದ್ರೆ ಸ್ಟೀಲ್ ಸಿಮೆಂಟ್ ತೊಗೊಂಬರ್ಬೇಕು ಕಾಲಮ್ಕ ಅಂತ ಹೇಳ್ಬಿಟ್ಟು. ಮಟೀರಿಯಲ್ ತೊಗೊಳಕ್ಕೆ ನಾವು ಈ ನನಗೆ ಸಣ್ಣ ಪಪ್ಪಿಗಳು ಅವ ಇಲ್ಲಿ ತೋರಿಸ್ತೀನಿ ಹೆಂಗೆ ಮಾಡ್ಕೊಂಡಾರ ನೋಡ್ರಿ ಇವರು. ಹೇಳ್ರಿ ಬೆಳಗ್ಗೆ ಇದ ಮುಂಜಾನೆ ಹೇಳ್ರಿ. ಯಾಕ ಇದೇಗಿಲ್ಲ ಹಾ ಹೇಳು. ಹಿಂಗಾದ್ರೆ ನೀ ಏನು ಸ್ಟೀಲ್ ಕಾಲ್ ಮಾಡೋದು? ಹೇಳು ಬಾಲೆ, ಹೇಳು, ಇದ್ದೇಳು. ಗುರಿ ಮುಟ್ಟುವ ತನಕ ನಿಲ್ಲದಿರಲಿ ಈ ನಿನ್ನ ನಿದ್ದೆ. ಹೇಳು ಸಾಕೆ. ಮಟ್ರಿಯಲ್ ಏನೇನು ಬೇಕಂತ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತಾರ ನಮ್ಮ ಬೆಂಟ ಬಿಸಾಬಿಡೋ ಸತೀಶ್ ಅವರು. ಸೊ ಆಮೇಲೆ ಟೋಟಲ್ ಕೌಂಟ್ ಮಾಡಿ ಎಷ್ಟೆಷ್ಟು ಆಗ್ತದೆ ನಾವು ತೊಗೊಂಡು ಮಟ್ರಿಯಲ್ಗೆ, ಮತ್ತು ಟೋಟಲ್ ಅದರೊಳಗೆ ಎಷ್ಟು ಡಿಸ್ಕೌಂಟ್ ಆಗ್ತದೆ, ಟೋಟಲ್ ಅಮೌಂಟ್ ಏನದ ನಾನು ಹಿಂಗೆ ಆಮೇಲೆ ವಿಡಿಯೋದಾಗಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಸತೀಶ, ನಾವು ಈಗ ಏನೇನು ಮಟ್ರಿಯಲ್ ಇಳಿತೀವಿ ಈಗ ಒಂದ್ಸತಿ ಹೇಳ್ಬಿಡು. ಈಗ ನೋಡ್ರಿ 15 mm ಇದು 12 mm ರೀ, 16 mm ಬಾರನಾಗ ರೀ, 12 mm 42 ರೀ, 10 mm 40 ರೀ, 1.5 ಗುಂಟು 6 mm ರೀ, 10 ಕಿಲೋ 3 ಇಂಚ್ ಮಳೆ ರೀ, 10 ಕಿಲೋ 2.5 ಇಂಚ್ ಮಳೆ ರೀ, 10 ಕಿಲೋ ಬೆಂಡಿಂಗ್ ವೈರ್, 10 ಲೀಟ್ರ್ ಆಯಿಲ್ ರೀ, 10 ಲೀಟ್ರ್ ಸುಟ್ಟಿ ಆಗಿಲ್ಲ. ಸಿಮೆಂಟ್ 50 ರೀ, 50 ಬ್ಯಾಗ್. ಯಾವ ಸಿಮೆಂಟ್ ಅದು? ಇದು ಅಲ್ಟ್ರಾಟೆಕ್. ಲೆಕ್ಕಾಚಾರ ಮಾಡೋತ್ತಾರ ಮಾಲಕರಿಂದ, ಅಂಗಡಿದು ಓನರ್. ನಿಮ್ಮ ಹೆಸರೇನು ರೀ? ಕಿರಣ್ ಪರಮಶೆಟ್ಟಿ. ಇಲ್ಲಿ ನಮಗೆ ಹತ್ತಿರ ಆಗಿದ್ದು ಮತ್ತು ಇನ್ನೊಂದು ನಮಗೆ ಲಾಂಗ್ ಹೋದೆವು ಅಂದ್ರೆ ಮತ್ತದು ಚಾರ್ಜ್ ಮತ್ತು ಎಕ್ಸ್ಟ್ರಾ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ನೇರ ಇದ್ದಿದ್ದು ಇಲ್ಲೇ ಮಾಲಕರ ಬಳಿ ತೊಗೊಂಡು ಹೋಗ್ಬೇಕಂತೇಳಿ ಬಂದಿದ್ದು. ಸೊ ಟೋಟಲ್ ಎಷ್ಟು ಆಗ್ತದೆ ಏನಿಲ್ಲ ಈಗ ಆಲ್ರೆಡಿ ಮಾಡುತ್ತಾರೆ ಅವರು. ಈಗ ನಾವು ಮಟೀರಿಯಲ್ ತೊಗೊಂಡು ಹೊಂಟಿದ್ದು ಬರೀ ಕಾಲಮ್ಕಷ್ಟೇ ಯೂಸ್ ಆಗಂಥದ್ದು, ಸಿಮೆಂಟ ಮತ್ತು ಸ್ಟೀಲ್ ತೊಗೊಂಡು ಹೊಂಟಿದ್ದು. ಮತ್ತು ಹಾಕಿದ್ದು ಏನೇನದು ಫುಟಿಂಗ್ ಚಟಾಯಿ. ನಮ್ಮ ಕಡೆ ಫುಟಿಂಗ್ ಚಟಾಯಿ ಅಂತಾರ. ಯಾರು ನೀ ಇಲ್ಲೇ ನೋಡಿದ್ವಿ? ನಾ ಪರ್ಸೆಂಟ್ ಕನ್ನಡಿಗ. ಹೇಳ್ರಿ, ಇದೇ ನೋಡ್ರಿ ನಮ್ಮ ಟ್ರ್ಯಾಕ್ಟರ್ ಮಾಲಕರು ಇವ್ರ ಗಾಡಿನೇ ತೊಗೊಂಡಿದ್ದ ನಾವು ಮಾಡೋದು. ಆಲ್ರೆಡಿ ಸಿಮೆಂಟ್ ಒಂದು 50 ಬ್ಯಾಗ್ ಹೇಳಿದ್ದು, 50 ಬ್ಯಾಗಿಂದ ಲೋಡ್ ಮಾಡಿದ್ದಾರೆ ಈಗ ಆಲ್ರೆಡಿ. ಎಲ್ಲಿದೆ ಕ್ಯಾಮ್ರಾ? ಬ್ಯಾಗ್ ಲೋಡ್ ಮಾಡಕ್ಕೆ ಹೇಳಿದ್ರಿ. ಬಾಕಿದಿಂದ ಸ್ಟೀಲ್ ಅದ. ಸ್ಟೀಲ್ ನೆಕ್ಸ್ಟ್ ಇದಾದ್ಮೇಲೆ ಸ್ಟೀಲ್ ಲೋಡ್ ಮಾಡ್ತಾರ. ನಮಗೆ ಸ್ಟೀಲಿಂದು ಇರೋದು ಲೆಕ್ಕಪತ್ರ ಚಿಂತಾರ. ನಮ್ಮ ಅಣ್ಣಗೆ ಚೈನೀಸ್ ತಿನ್ನಾಗ ಚಿಂತೆ ಇರುತ್ತೆ. ನಾವು ನಡೆಸಿ ಜರ ಏನ್ ನೀನು ಏನು ರಾಡದ ನೀ ಎತ್ತೆ ಏನು ನೀವು ಗೊತ್ತ? ನೀವು ಎತ್ತಿಡ ಬ್ಯಾಗ್ ಹರಿತು ಟ್ರೈಲಿ ಬರೋಬರಿಲ್ಲ. ಒಂದ್ ಬ್ಯಾಗ್ ಹರಿತಂದ್ರೆ ಅದರಿಂದ ಮ್ಯಾನೇಜ್ ಮಾಡ್ತೋಣ. ಎಲ್ಲ ಮಾತಾಡ್ಕಿಸ ನಂಬಲ್ಲಿ ಪ್ರೂಫ್ ಅದ ನಿಂದು. ನಿಂದ ಅದೇ ವಿಡಿಯೋ ಮಾಡ್ಕೊಳತ್ತೀನಿ ನಾ. ಇಲ್ಲಿ ನೋಡ್ರಿ, ಒಂದ್ ಬ್ಯಾಗ್ ಟ್ರೈಲಾಗ ಏನಾರ ಹರಿತು ಅಂದ್ರೆ ಒಂದ್ ಬ್ಯಾಗಿಂದ ರೇಟ್ ಏನದ ನಾ ಅದ್ರೊಳಗೆ ಕಟ್ ಮಾಡಿದ್ದೀನಿ ರೀ. ಇದಕ್ಕೆ ಸಾಕ್ಷಿ ಇವನೇ ನೋಡ್ರಿ, ಇಲ್ಲೇ ನೋಡ್ರಿ ಟ್ರ್ಯಾಕ್ಟರ್ ಮಾಲಕ ಮೂಗ ಮಾರಿ ನೋಡ. ಏನಿಲ್ಲ ಅವನಿಂದ ಬ್ಯಾಗ್ ಹಾಕಿದ್ರಿ? ಹಾ ಇಲ್ಲ, ಆಮೇಲೆ ಎಣಿಸ್ಬೇಕಾಗ್ತದೆ. ಅದಕ್ಕೆ ಹೇಳ್ತೀನಿ, ಲೆಕ್ಕ ಇಳಿತಾರ ಹಂಗೆ ಹಾಕಿರ್ತೀನಿ. ಅವ್ರ ಎಲ್ಲ ತಪ್ಪಿ ಲೆಕ್ಕನೇ ಇರ್ತವ. ಹಾ ಮಾಡು ಒಂದ್ಸರಿ, ಮಾಡು ನೀ ಮಾಡು, ಮಾಡು ಮಾಡು ತಡಿನಿ ಮಾಡು. ಅವ ಮಾರಿ ಓಪನ್ ಮಾಡಕ್ಕೆ, ಬಾಯಿ ಓಪನ್ ಮಾಡಕ್ಕೆ ಹ್ಯಾಂಗ್ ನೋಡುತ್ತಾಳ ವಿಡಿಯೋದಾಗ ತೋರಿಸ್ತಾನೆ. ಮಸ್ತ್ ಬರೀ ವಿಮಲ್ ರೀ ಅವ್ನ ಲಕ್ಷ ವಿಮಲ್ ತಿಂದ್ರೆ ರಗತ ಎನರ್ಜಿ ಇರ್ತಂತ. ಫುಲ್ ಎನರ್ಜಿ ಇರ್ತದ. ವಿಮಲ್ ತಿನ್ರಿ ಎಲ್ಲರೂ ದೌಡ್ ಸಾಯ್ಬೇಡ್ರಿ. ನಿನ್ಗನ್ ಕೂಡ ವಿಮಲ
ನೋಡ್ರಿ ಇಲ್ಲಿ ಈ ಶಾಪ್ನಾಗ ಪ್ರತಿಯೊಂದು ಮಟೀರಿಯಲ್ನು ಸಿಗ್ತಾವ ಸ್ಟೀಲ್ದು ಏನೇನು ಈ ಥರ ನೋಡಿ ವಿಂಡೋ ಎಲ್ಲ ಆಲ್ರೆಡಿ ರೆಡಿಮೇಡ್ ಮಾಡಿ ಇಟ್ಟಿವಿ ಸ್ಟೀಲ್ದೆಲ್ಲ ಅದು ಎಲ್ಲ ಹೆಂಗೆ ಕೊಡ್ತಾರೋ ಹೆಂಗಿಲ್ಲೋ ಅದು ಆಮೇಲೆ ಬಂದು ನೀವು ವಿಚಾರಿಸ್ಕೊಳ್ರಿ. ಮತ್ತು ನಿಮ್ಮ ಹೊಲ್ಗಳಿಗೆ ಬೇಲಿ ತಂತಿ ಗಿಂತಿ ಹಾಕೋದು ಅಂದ್ರೆ ಅಲ್ಲೆಲ್ಲದು ಕಾಣಿಸ್ತು ನೋಡು. ಮತ್ತು ಸ್ಟೀಲ್ದೇ ಏನದ ಕಬ್ಬಿಣದೇ ಪೂರ ಡೋರ್ ಗೀರೆಲ್ಲ ರೆಡಿಮೇಡ್ ಮಾಡಿಬಿಟ್ರೆ. ಮತ್ತು ಕೆಲವೊಂದು ನಿಮ್ಗೆ ಯಾವ ಥರ ಬೇಕು ಪಟ್ಟಿ ಗಿಟ್ಟಿ ನಮ್ಮ ಕಡೆ ಆಲ್ಮೋಸ್ಟ್ ಅಲ್ಲೆಲ್ಲ ಪತ್ರ ಮನೆಗಳು ಜಾಸ್ತಿ ರೀ. ಬಟ್ ಅದಕ್ಕೆಲ್ಲ ಏನೇನು ಯೂಸ್ ಮಾಡ್ತೀವಿ ಎಲ್ಲ ಥರದ ಸ್ಟೀಲ್ನು ಇಲ್ಲಿ ಸಿಗ್ತಾವೆ. ಒಂದು ಸತಿ ನೋಡ್ಕೊಂಬರ್ರಿ ಡೋರ್ ಎಲ್ಲ ಹೆಂಗದಾವ. ಮತ್ತು ಹೊಲಕ್ಕೆ ಬೇಲಿ ಆಗಲಿ ಗಿಡಗಳಿಗಾಗಲಿ ಅವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ ನಿಮ್ಗೆ ಮನೆಗೆ ಹೋಮ್ ಡೆಲಿವರಿನೂ ಕೊಡ್ತಾರೆ. ನಿಮ್ಗೆ ಸ್ಟೀಲ್ ಅಲ್ಲಿ ಸಿಮೆಂಟಲ್ಲಿ ಯಾವುದೇ ಇದ್ರೂ ನಿಯರ್ ಒಂದು 40 ಕಿಲೋಮೀಟರ್ ಒಳಗಿದ್ದರು ಅವ್ರು ಫೋನ್ ಮಾಡ್ರಾಯ್ತು. ಅವರು ಮಟ್ರಿಯಲ್ ನಿಮ್ಗೆ ಏನೇನು ಬೇಕು ಅಂತಂದು ಫೋನ್ ಮೇಲೆ ಕಾಂಟ್ಯಾಕ್ಟ್ ಮೇಲೆ ನಿಮಗಿಂದ ಮಟ್ರಿಯಲ್ ಹೋಮ್ ಡೆಲಿವರಿ ಮಾಡ್ತಾರೆ. ನಿಮಗೆ ಸಿಮೆಂಟ್ ಬೇಕಾಗಿದ್ರು ನಿಮ್ಮ ಮನೆ ಬಾಗಿಲಿಗೆ ಕೊಟ್ಟು ಸರ್. ಅವ್ರದ್ದೇ ಒಂದು ವೆಹಿಕಲ್ ಅದ, 3 ವೀಲರ್ 4 ವೀಲರ್ ಎಲ್ಲ ಥರದ ಗಾಡಿಗಳು ಅದಾವ ಅವ್ರ ಬಳಿ. ನಿಮ್ಗೆ ಎಷ್ಟು ಬ್ಯಾಗ್ ಬೇಕು, ಏನು ರೇಟ್ ಏನು ನಡ್ದ ಎಲ್ಲ ಒಳ್ಳೆ ರೇಟ್ಗೆ ಹಾಕ್ಕೊಡ್ತಾರೆ ಅವ್ರು ನಿಮ್ಗೆ. ನೋಡ್ರಿ ಈ ಅಂಗಡಿ ಮಾಲೀಕರು ಏನದಾರ ಬರೀ ಸ್ಟೀಲ್ ಅವ್ರ ಬಿಸ್ನೆಸ್ ಅಷ್ಟೇ ನೋಡ್ಕೊಂಡಿಲ್ಲ, ಅವರು ಪ್ರಾಣಿ ಪ್ರಿಯರು ಕೂಡ ಅದಾರ. ಯಾಕಂದ್ರೆ ಎಕ್ಸಾಂಪಲ್ ಇವರು ಶಾಪ್ ಗೇಟಿಗೇನೆ ಒಂದು 2 ನಾಯಿ ಇವ, ಇಲ್ಲೊಂದು ಒಳಗೊಂದು 7-8 ಮರಿಗಳ್ನು ಹಾಕ್ಯಾವ. ಸೊ ನೋಡ್ಬೋದು ನೀವು. ಇಲ್ಲ ತೋರಿಸ್ತೀನಿ ಬರ್ರಿ. ಏನು ಇಟ್ಟಿದ್ರಿ ಹೆಸರು? ಚಾರ್ಲಿನ್ ಇಟ್ರಿ. ನಮ್ಮ ಫೇವ್ರೇಟ್ ಡಾಗ್ ಹೆಸರು ಚಾರ್ಲಿನ್ ಇಟ್ಬಿಟ್ರಿ. ನಾ ಇವ್ರಿಗೆಲ್ಲ ಕೇಳಿರ್ತೀವಿ ನೇಮ್ ಏನಂತೀನಿ, ಯಾರು ಹೇಳಿದಿಲ್ಲ ಚಾರ್ಲಿನ್. ನೀವು ಏನೇ ಹೇಳ್ರಿ ಇದ್ರದ್ದು ಇದ್ರದ್ದು ಬಾಂಡಿಂಗ್ ಗೊತ್ತಿರೋರಿಗೆ ಗೊತ್ತಿರ್ತದೆ ನಾಯಿಗಳದ್ದು ಏನದ ಅನ್ನೋದು. ಹೇಳೋ ಹೆಂಗೆ ಬರ್ತಾವ ನೋಡ್ರಿ ಒಂದಕ್ಕೆ ಕರೆದಿರ. ಊಟ ಮಾಡ್ರಿಲ್ಲ ಚಾರ್ಲಿ? ಊಟ ಮಾಡ್ರಿಲ್ಲ? ಊಟ ಆಯ್ತಾ? ಏಯ್ ಊಟ ಮಾಡ್ರಿ. ಹಾಂ ಊಟ ಮಾಡ್ರಿ. ಟೋಟಲ್ ಒಂದು 50 ಬ್ಯಾಗ್ ಟ್ರೈಲಿ ಶಿಫ್ಟ್ ಆಗ್ಯದ. ನೆಕ್ಸ್ಟ್ ಏನಿದ್ರು ಸ್ಟೀಲ್ ಇರ್ಬೇಕೀಗ. ಇದ್ದಾಳ ಆಯ್ತು ನೋಡಿ 0. ನಮಗರ ಗೊತ್ತಿಲ್ಲ ಯಾವ ಬಟನ್ ಓದ್ತಿದ್ದೇವೆ ನೋಡ್ರಿ. 10 mm ರಾಡ ನಾವು ಕೇಳಿದ್ವು 288 ಟೋಟಲ್ ನಾವು ಬರೆದಿದ್ರೊಳಗಿತ್ತು. 280 ಚಿಲ್ಲರೆ ಆಗಿತ್ತು. ಇವಾಗ ಮತ್ತೆ ನೆಕ್ಸ್ಟ್ ಬೇರೆದಾಗುತ್ತೆ. ಇದು ಎಷ್ಟು mm ರಾಡ್ ಅದ ರೀ? 10 mm. ಇದು 8 mm. ಸ್ಟೀಲ್ ಹೆಂಗೆ ಸೈಜ್ ಸಣ್ಣ ಹಾಕೋತ ಹಂಗೆ ರೇಟ್ ಜಾಸ್ತಿ ಹಾಕೋತ ಅಂತ. ನಾವು ಇದೇ ಫಸ್ಟ್ ಟೈಮ್, ನಮ್ಗೆ ಇದೇನು ಗೊತ್ತಿಲ್ಲ, ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ನಾವು ಕಲ್ಕೋತ ಹೋದಂಗೆ ಅದ ನೋಡ್ರಿ. ಇದು 8 mm ಹೆಂಗದ, ಇಲ್ಲೇ 10 mm ಅದ. ಅದಕ್ಕೂ ರೇಟ್ ಡಿಫ್ರೆನ್ಸ್. ಬಟ್ ಒಂದೇ ಸ್ಟೀಲ ಒಂದೇ ಕಂಪ್ನಿನೇ ಇರ್ತದೆ. ಯಾವುದು ನೆಕ್ಸ್ಟ್ 12 mm ಏನ್ರಿ ಇದು? ಲೋಡಿಂಗ್ 12 mm ಸ್ಟೀಲ. ಒಂದು 3 ಬಂಡಲ್ ಹಾಕೋರಿ. ಈಗ ಇಲ್ಲದ ನೋಡ್ರಿ ಕಾಟ. ಇಲ್ಲಿ ತೆಳ ದಪ್ಪಲ್ಲ ಹೋಗಿದ್ರೆ ಅಲ್ಲಿ ಕಾಟ ಹಂಗೆ ಇನ್ಕ್ರೀಸ್ ಆಗ್ತದೆ. ಆರಾಮೇ ಮುಗಿತೇನ್ರಿ ಈಗ? ವೆಯ್ಟ್ ನೋಡ್ರಿ 439 12 mm. ಟೋಟಲ್ 50 ಸಿಮೆಂಟ ಮತ್ತು 16 mm 12 mm 8 mm 6 mm 8 mm 12 mm 10 mm 6 mm ಈ ಥರ ಸ್ಟೀಲ್ಗಳು. ಇದು ನಮ್ಮ ಸ್ವಲ್ಪ ಮರಾಠಿ ಮಿಕ್ಸ್ ಆದಂಗೆ ಆಗ್ತದೆ, ಮರಾಠಿ ಹಿಂದಿ ಜರ. ನೋಡ್ರಿ ಎಲ್ಲ ಲೋಡ್ ಆಗುತ್ತೆ ಇಲ್ಲಿ. ಇನ್ನೊಂದು 2 ಬಂಡಲ್ ಅದಾವ. 2 ಬಂಡಲ್ ಆಯ್ತಂದ್ರೆ ಟೋಟಲ್ ಏನದ ಪೂರ್ತಿ ಲೋಡ್ ಆದಂಗೆ ಆಗ್ತದೆ. ಲೋಡ್ ಆಯ್ತಂದ್ರೆ ಪೇಮೆಂಟ್ ಬೇಕು ಮಾತಾಡಿ ಆಮೇಲೆ ಅನ್ಲೋಡಿಗೆ ಕರ್ಕೊಂಡು ಹೋಗ್ತೀನಿ ರೀ. ಸೊ ಗಾಡಿ ಕಂಪ್ಲೀಟಾಗಿ ಲೋಡ್ ಆಯಿತು. ನಿನ್ನೆಯಿಂದ ಕೆಲಸ ಅಲ್ಲಿ ಇಲ್ಲ. ಸೊ ಗಾಡಿ ಕಂಪ್ಲೀಟಾಗಿ ಲೋಡ್ ಆಗ್ಯದ. ಬಿಲ್ ನಮ್ಮ ಕೈಯಾಗದ.
ಎಷ್ಟೆಷ್ಟು ಟೋಟಲ್ ಎಷ್ಟಾಯಿತು ಅನ್ನೋದು ನಾನು ನಿಮಗೆ ಅನ್ಲೋಡ್ ಮಾಡಿದ್ಬೇಕು ಹೇಳ್ತೀನಿ. ಗಾಡಿ ಫುಲ್ ಲೋಡ್ ಆಗಿ ನಿಂತದ. ಗಾಡಿ ನೋಡ್ರಿ ಆಕಾರ ಹೆಂಗಾಗ್ಯದ. ಇದಕ್ಕೂ ನಾವೇ ಲೋಡ್ ಮಾಡಿದೆವು. ಇಲ್ಲಿ ಎಲ್ಲ ಲೋಡ್ ಮಾಡತ್ತಾರ. ಲೋಡ್ ಮಾಡಿದಕ್ಕೆ ಚಂದ ಏನು ಮಾಡಿದಾರ. ಜೈ ಭೀಮ್ ಹಗ್ಗದ ಇಡ್ಬೇಕಪ್ಪ. ನಿಮ್ಮ ಮಾಲಕ್ಕೆ ಹೇಳಿಕಿಸಿ ಅಂದ್ರೆ ಎಲ್ಲಿ ಇಡೋದಂದ್ರೆ ಹೆಂಗೆ ಹೇಳೋದಪ್ಪ. ಸೊ ಫೈನಲಿ ಮನೆಗೆ ಹೊತ್ತು ಲೋಡ್ ಎಲ್ಲ ಅನ್ಲೋಡ್ ಮಾಡಬೇಕು. ನಾವು ರೆಡಿ ಆಗಿದ್ದೇವೆ ಅನ್ಲೋಡ್ ಮಾಡಕ್ಕೆ. ಯಾಕಂದ್ರೆ ಅಲ್ಲಿ ಲೋಡಿಂಗ್ ಅವ್ರು ಮಾಡಿರು. ಸೊ ಇಲ್ಲಿ ನಮ್ಮಲ್ಲಿ ಅನ್ಲೋಡಿಂಗ್ ನಾವೇ ಮಾಡ್ಕೋಬೇಕಾಗ್ತದ. ಮನೆ ಬಂದಿದ್ದೇವೆ ಜಸ್ಟ್ ಇನ್ನೇ ಈಗ ಗಾಡಿ ಇಲ್ಲಿಂದ ಹೊಂಟದ. ಈಗ ಬಂದ್ಮೇಲೆ ಅನ್ಲೋಡ್ ಮಾಡ್ಕೋಬೇಕು. ಅನ್ಲೋಡ್ ಆದ್ಮೇಲೆ ಟೋಟಲ್ ಎಷ್ಟೆಷ್ಟು ಏನೇನು ಲೆಕ್ಕ ಆಯಿತು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಸೊ ಗೈಸ್ ಒಂದು 50 ಬ್ಯಾಗಿದ್ದು ನಾನು ನಮ್ಮ ಮಣ್ಣು ಕಲ್ಕಿಸಿ ಎಲ್ಲ ತೆಗಿಸ್ಬಿಟ್ಟು ಒಂದು ಖರ್ಚಾ ಕೊಡ್ಲಿತ್ತೀನಿ. ಇಲ್ಲಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡ್ರಿ ಪೂರ ತಂದೀವೆಲ್ಲ ಇಂದ ಸಿಮೆಂಟ್ ಈ ಜಾಗನ ಹಚ್ಚಿಬಿಟ್ಟಿದ್ದೆವು. ಪೂರ್ತಿ ಇಲ್ಲಿ ಹಿಡ್ಕೊಂಡು ಅಲ್ಲಿ ತನಕ ನೋಡ್ರಿ ನಮ್ದು ಇವತ್ತಿಂದ ಸ್ಟೀಲ ಮತ್ತು 50 ಬ್ಯಾಗ್ ಸಿಮೆಂಟ್ ಟ್ರಾನ್ಸ್ಪೋರ್ಟ್ ಎಲ್ಲ ಚಾರ್ಜ್ ಸೇರಿ ಇವತ್ತು ಏನಿಲ್ಲ ಅಂತಂದ್ರೂ 90,180 ರೂಪಾಯಿ ಲೆಕ್ಕ ಕುಂದರ್ಸ್ತಾರೆ ನನಗೆ ಇವತ್ತಿದ್ದು. ಸೊ ಸ್ಟೀಲಿಗೆ ಯಾವುದಾದ್ರು ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಹೇಳ್ತಿದ್ದ. ಬಟ್ ಹೆಂಗಂದ್ರೆ ಬರೀ ಕಾಲಮ್ಗೆ ಎಷ್ಟು ಬೇಕಾಗ್ತವ ಮತ್ತು ಭೀಮಿಗೆ ಎಷ್ಟು ಬೇಕಾಗ್ತವ ನಾವು ಅಷ್ಟೇ ಸ್ಟೀಲ್ ತೊಗೊಂಬಂದಿದ್ದೆವು. ಅದರೊಳಗೆ 12 mm ಮತ್ತು 16 mm ಮತ್ತು 10 mm ಮತ್ತು 6 mm ಈ ಥರ ಸಪ್ರೇಟಾಗಿ ತೊಗೊಂಬಂದಿದ್ದೆವು. ಅದಕ್ಕೆ ಸಪ್ರೇಟಾಗಿ ರೇಟ್ ಟ್ಯಾಲಿ ಮಾಡ್ಕಿಶಂದ್ರೆ ಕೊಟ್ರೆ. ಸೊ ಅದ್ರ ವೇಟ್ ಮೇಲೆ ರೇಟ್ ಸ್ವಲ್ಪ ಡಿಫ್ರೆನ್ಸ್ ಆಗಿ ಇದು ಮಾಡ್ರೆ. ಮತ್ತು ಸ್ಟೀಲ್ ಸೈಜ್ ಏನಿರ್ತದೆ ಅದ್ರ ಮೇಲೂ ರೇಟ್ ಸ್ವಲ್ಪ ಡಿಫ್ರೆನ್ಸ್ ಅದ. ಸೊ ಹೀಗಾಗಿ ನಂಗೆ ಟೋಟಲ್ ಇವತ್ತಿಂದ ಎಲ್ಲ ಲೆಕ್ಕ ಸೇರ್ಕಿಸಂದ್ರೆ 90,000 ಚಿಲ್ಲರೆ ಬಂತು ನಮಗೆ ಟೋಟಲ್. ಅದಕ್ಕೆ ಇದಕ್ಕೆ ಅಂತೇಳಿ XYZ ಕೆಲವೊಂದಿಷ್ಟು ಮೆಟೀರಿಯಲ್ಗಳು ತೊಗೊಂಡಿದ್ದೆವು. ಮನೆಗೆ ಬೇಕಾಗಿರೋದಂಥ ಸ್ವಲ್ಪ ಬುಟ್ಟಿ ಸನಿಕಿ ಈ ಥರ ಸಾಮಾನುಗಳೆಲ್ಲ ತೊಗೊಂಡಿದ್ದೆವು. ಕೆಲವೊಂದೆಲ್ಲ ಅವರು ಡಿಸ್ಕೌಂಟ್ ಮಾಡಿಕಿಸಂದ್ರೆ ನಮಗೆ ಕೊಟ್ರೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ಯಾರೆಲ್ಲ ವಿಡಿಯೋ ಕಂಪ್ಲೀಟಾಗಿ ನೋಡ್ರಿ. ಸೊ ಅವ್ರಿಗೆಲ್ಲ ಧನ್ಯವಾದಗಳು. ಸೊ ನನ್ನ ಇದೇ ಥರ ಮುಂದಿಂದು ಮನಿದು ಯಾವುದಾದ್ರು ಬಜೆಟ್ ಎಷ್ಟೆಷ್ಟು ಖರ್ಚಾಗ್ತದೆ, ಯಾವುದಾದ್ರು ಪ್ಲ್ಯಾನಿಂಗ್ ಎಷ್ಟೆಷ್ಟು ಅಮೌಂಟ್ ಬೇಕಾಗ್ತದೆ ಅನ್ನೋದು ನಾನು ನಿಮ್ಗೆ ತಿಳಿಸೋದುತ್ತೀನಿ. ಮತ್ತು ಒಂದು 2 BHK ಮನೆ ಹಳ್ಳ ಕಟ್ಟಬೇಕು ಅಂತಂದ್ರೆ ಎಷ್ಟರಿಂದ ಎಷ್ಟು ಖರ್ಚಾಗ್ತದೆ ಅಂದ್ರೆ ನಾನು ಮುಂದಿನ ವಿಡಿಯೋಗಳೆಲ್ಲ ನೋಡ್ಕೊಂಡು ತೋರಿ ಟೋಟಲ್ ನಿಮ್ಗೆ ಗೊತ್ತಾಗ್ತದೆ, ಒಂದು ಲೆಕ್ಕ ಸಿಗ್ತದೆ. ನಾನು ಪ್ರತಿಯೊಂದೂ ನಿಮ್ಗೆ ಅಪ್ಡೇಟ್ ಕೊಡ್ಕೊತ ಹೋಗ್ತೀನಿ. ಸೊ ಅಲ್ಲಿ ತನಕ ಎಲ್ರಿಗೂ ಲವ್ ಯು, ಟೇಕ್ ಕೇರ್, ಬಾಯ್.